ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ನೀವೆಲ್ಲ ಪ್ರತಿದಿನ ರಾತ್ರಿ ತುಂಬ ಆರಾಮವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಲ್ವಾ? ಅದಕ್ಕೆ ಕಾರಣ ಯಾರು ಗೊತ್ತಾ? ನಮಗಾಗಿ, ನಮ್ಮ ದೇಶದ ಭದ್ರತೆಗಾಗಿ ಗಡಿಯಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುವ ನಮ್ಮ ಯೋಧರು. ತಮ್ಮ ಜೀವನದ ಹಂಗು ತೊರೆದು ನಮಗಾಗಿ ನಿಲ್ಲೋ ಆ ಧೀರರಲ್ಲಿ ಒಬ್ಬರಾಗಿದ್ದವರು ಮೇಜರ್ ಹಮ್ಜಾ ಆರಿಫ್. ಆದರೆ ವಿಧಿಯ ಆಟ ನೋಡಿ, ದೇಶ ಕಾಯೋಕೆ ನಿಂತಿದ್ದ ಒಬ್ಬ ರಿಯಲ್ ಹೀರೋ ಮದುವೆಯಾಗಿ ಕೇವಲ ಒಂದೇ ಒಂದು ತಿಂಗಳಿಗೆ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಬರೀ 31 ವರ್ಷದ ವಯಸ್ಸಿನ ಈ ಯಂಗ್ ಆರ್ಮಿ ಆಫೀಸರ್ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಡೆದ ಒಂದು ಭೀಕರ ರೋಡ್ ಆಕ್ಸಿಡೆಂಟ್ನಲ್ಲಿ ಹುತಾತ್ಮರಾಗಿದ್ದಾರೆ. 7 ವರ್ಷ ಲವ್ ಮಾಡಿ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಆ ಜೋಡಿಯ ಸುಂದರ ಜೀವನ ಆರಂಭವಾಗುವ ಮುಂಚೆಯೇ ಮುಗಿದು ಹೋಗಿದೆ. ಈ ಕಣ್ಣೀರಿನ ಕಥೆಯ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಘಟನೆ ನಡೆದಿದ್ದು ರಾಜಸ್ಥಾನದ ಜೈಸಲ್ಮೇರ್ ಮಿಲಿಟರಿ ಸ್ಟೇಷನ್ ಹತ್ತಿರ ಜುಲೈ 30ರ ಮಧ್ಯರಾತ್ರಿ, ಅಂದರೆ ಸುಮಾರು 12:30ರ ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಮೇಜರ್ ಹಮ್ಜಾ ಆರಿಫ್ ಅವರು ತಮ್ಮ ಹೊಸ ಟಾಟಾ ಸಫಾರಿ SUV ಗಾಡಿಯಲ್ಲಿ ಡ್ರೈವ್ ಮಾಡಿಕೊಂಡು ಬರ್ತಿದ್ರು. ಅವರ ಜೊತೆ ಜೂನಿಯರ್ ಆಫೀಸರ್ ಆದ ಲೆಫ್ಟಿನೆಂಟ್ ಅಭಿನಯ್ ರಾಥೋಡ್ ಮತ್ತು ಲೆಫ್ಟಿನೆಂಟ್ ಆಯುಷ್ಮಾನ್ ಗುಸೈನ್ ಕೂಡ ಇದ್ರು. ಜೈಸಲ್ಮೇರ್ ಸಿಟಿಯಿಂದ ಮಿಲಿಟರಿ ಸ್ಟೇಷನ್ಗೆ ವಾಪಸ್ ಬರುವಾಗ ವಾರ್ ಮ್ಯೂಸಿಯಂ ಹತ್ತಿರದ ತಯ್ಯಾತ್ ಏರಿಯಾದಲ್ಲಿ ಇದ್ದಕ್ಕಿದ್ದಂತೆ ರಸ್ತೆಗೆ ಒಂದು ಒಂಟೆ ಅಡ್ಡ ಬಂದಿದೆ. ಮಿಲಿಟರಿ ಏರಿಯಾದ ಕತ್ತಲಲ್ಲಿ ಸಡನ್ ಆಗಿ ಬಂದ ಒಂಟೆಯನ್ನು ನೋಡಿ ಮೇಜರ್ ಹಮ್ಜಾ ಗಾಡಿಯನ್ನ ಕಂಟ್ರೋಲ್ ಮಾಡಲು ಕಷ್ಟಪಟ್ಟಿದ್ದಾರೆ. ಆದರೆ ಸ್ಪೀಡ್ನಲ್ಲಿದ್ದ ಸಫಾರಿ ಗಾಡಿ ಒಂಟೆಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಕಂಟ್ರೋಲ್ ತಪ್ಪಿ 4ರಿಂದ 5 ಬಾರಿ ರೋಲ್ ಓವರ್ ಆಗಿದೆ. ರಸ್ತೆಯಲ್ಲಿ ಸುಮಾರು 100 ಮೀಟರ್ ದೂರದವರೆಗೆ ಸ್ಕಿಡ್ ಆಗಿ ಆರ್ಮಿಯ ಬೌಂಡರಿ ವಾಲ್ ಹತ್ರ ಹೋಗಿ ಬಿದ್ದಿದೆ. ಈ ಆಕ್ಸಿಡೆಂಟ್ನಲ್ಲಿ ಆ ಒಂಟೆ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಕೂಡಲೇ ಸುದ್ದಿ ತಿಳಿದ ಆರ್ಮಿ ಸಿಬ್ಬಂದಿ ಸ್ಪಾಟ್ಗೆ ಧಾವಿಸಿ ನಜ್ಜುಗುಜ್ಜಾಗಿದ್ದ ಕಾರಿನಿಂದ 3ರನ್ನು ಹೊರಗೆ ತೆಗೆದು ಜೈಸಲ್ಮೇರ್ ಮಿಲಿಟರಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಆದರೆ ಮೇಜರ್ ಹಮ್ಜಾ ಅವರಿಗೆ ತೀವ್ರ ಗಾಯಗಳಾಗಿದ್ದರಿಂದ ಚಿಕಿತ್ಸೆ ಫಲಿಸದೆ ಅವರು ಕೊನೆ ಉಸಿರೆಳೆದರು. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ 2 ಲೆಫ್ಟಿನೆಂಟ್ಗಳಿಗೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಂತರ ಜವಾಹರ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಲಾಯಿತು. ಗಮನಿಸಬೇಕಾದ ವಿಷಯ ಅಂದ್ರೆ, ಸುಮಾರು 1 ವರ್ಷದ ಹಿಂದೆ ಇದೇ ಸ್ಪಾಟ್ನಲ್ಲಿ ಪ್ರೈವೇಟ್ ಬಸ್ಗೆ ಬೆಂಕಿ ಬಿದ್ದು 23 ಜನರು ಪ್ರಾಣ ಕಳೆದುಕೊಂಡಿದ್ರು. ಈಗ ಅದೇ ರಸ್ತೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಈ ಸುದ್ದಿಯಿಂದ ಇಡೀ ಮಿಲಿಟರಿ ಕ್ಯಾಂಪ್ ಮತ್ತು ಅವರ ಹುಟ್ಟೂರು ಇಂದೋರ್ ಶಾಕ್ ಆಯಿತು. ಯಾಕೆಂದ್ರೆ ಮೇಜರ್ ಹಮ್ಜಾ ಮತ್ತು ದೆಹಲಿಯಲ್ಲಿ ಇಂಜಿನಿಯರ್ ಆಗಿರುವ ಜ್ಯೋತಿ ಅರೋರಾ ಕಳೆದ 7 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಿದ್ರು. ಹಮ್ಜಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದ್ರೆ ಜ್ಯೋತಿ ಹಿಂದೂ ಕುಟುಂಬದವರು. ಬೇರೆ ಬೇರೆ ಧರ್ಮವಾಗಿದ್ದರಿಂದ ಆರಂಭದಲ್ಲಿ ಮನೆಯಲ್ಲಿ ಒಪ್ಪಿರಲಿಲ್ಲ. ಆದರೆ 7 ವರ್ಷಗಳ ಕಷ್ಟದ ನಂತರ 2 ಕುಟುಂಬದವರನ್ನು ಒಪ್ಪಿಸಿ ಕೇವಲ 1 ತಿಂಗಳ ಹಿಂದೆಯಷ್ಟೇ ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ರು. ಮದುವೆಯ ಸಂಭ್ರಮ, ಖುಷಿ ಇನ್ನೂ ನೆನಪಿನಲ್ಲೇ ಇತ್ತು. ಮದುವೆ ಮುಗಿದು ಹಮ್ಜಾ ಡ್ಯೂಟಿಗೆ ಜಾಯಿನ್ ಆಗಿದ್ರು. ಬರೋ ಡಿಸೆಂಬರ್ನಲ್ಲಿ ಇಂದೋರ್ನಲ್ಲಿ ಗ್ರ್ಯಾಂಡ್ ಮ್ಯಾರೇಜ್ ರಿಸೆಪ್ಷನ್ ಮಾಡಬೇಕು ಅಂತ ಹಮ್ಜಾ ಫ್ಯಾಮಿಲಿ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡಿದ್ರು. ಆದರೆ ಆ ಡಿಸೆಂಬರ್ ಬರೋಕ್ಕಿಂತ ಮುಂಚೆಯೇ ವಿಧಿ ಇಡೀ ಕುಟುಂಬದ ಖುಷಿಯನ್ನೇ ಕಸಿದುಕೊಂಡಿದೆ. ದೆಹಲಿಯಲ್ಲಿದ್ದ ಜ್ಯೋತಿ ಅವರಿಗೆ ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅವರ ಪ್ರಪಂಚವೇ ಉರುಳಿ ಬಿದ್ದಂತಾಯಿತು. ಕೇವಲ 1 ತಿಂಗಳ ಹಿಂದೆ ಯೂನಿಫಾರ್ಮ್ನಲ್ಲಿ ಮಿಂಚಿದ್ದ ಗಂಡ ಈಗ ತ್ರಿವರ್ಣ ಧ್ವಜದಲ್ಲಿ ಸುತ್ತಲ್ಪಟ್ಟು ಶವವಾಗಿ ಬರ್ತಾರೆ ಅನ್ನೋದನ್ನ ಅವರಿಗೆ ಕಲ್ಪನೆ ಮಾಡಿಕೊಳ್ಳೋಕೋ ಆಗ್ತಿರ್ಲಿಲ್ಲ. ಇಷ್ಟಕ್ಕೂ ಯಾರೇ ಮೇಜರ್ ಹಮ್ಜಾ ಆರಿಫ್, ಅವರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ನೋಡೋದಾದ್ರೆ, ಮಧ್ಯಪ್ರದೇಶದ ಇಂದೋರ್ನ ಧನ್ವಂತರಿ ನಗರದ ನಿವಾಸಿಯಾಗಿದ್ದ ಹಮ್ಜಾ ಒಂದು ಮಿಡಲ್ ಕ್ಲಾಸ್ ಮುಸ್ಲಿಂ ಫ್ಯಾಮಿಲಿಯ ಏಕೈಕ ಮಗ. ಅವರಿಗೆ ತಂದೆ ತಾಯಿ ಮತ್ತು 3 ಸಹೋದರಿಯರಿದ್ದಾರೆ. ಚಿಕ್ಕಂದಿನಿಂದಲೂ ದೇಶ ಸೇವೆ ಮಾಡಬೇಕು ಅನ್ನೋ ದೊಡ್ಡ ಕನಸು ಹಮ್ಜಾ ಅವರಿಗಿತ್ತು. 2016ರಲ್ಲಿ ಇಂದೋರ್ನ ಚಮೇಲಿ ದೇವಿ ಕಾಲೇಜಿನಿಂದ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ ಹಮ್ಜಾ ತಮ್ಮ ಇಂಜಿನಿಯರ್ ಕೆಲಸ ಬಿಟ್ಟು 2017ರಲ್ಲಿ ಕಠಿಣ ಪರಿಶ್ರಮದಿಂದ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆದರು.
ಕಳೆದ 9 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದ ಹಮ್ಜಾ ತಮ್ಮ ಡೆಡಿಕೇಶನ್ ಮತ್ತು ಶಿಸ್ತಿನಿಂದಾಗಿ ಕೇವಲ 9 ವರ್ಷದಲ್ಲಿ 3 ಪ್ರಮೋಷನ್ ಪಡೆದು ಮೇಜರ್ ರ್ಯಾಂಕಿಗೆ ಏರಿದ್ರು. ಸ್ನೇಹಿತರಾದ ಅಮನ್ ಶುಕ್ಲಾ ಮತ್ತು ನವನೀತ್ ಹಾರ್ದಿಯಾ ಹೇಳೋ ಪ್ರಕಾರ ಹಮ್ಜಾ ತುಂಬಾ ನಮ್ರತೆಯುಳ್ಳ ಪ್ರೀತಿಯುಳ್ಳ ವ್ಯಕ್ತಿಯಾಗಿದ್ರು. ಇಡೀ ಇಂದೋರ್ ನಗರಕ್ಕೆ ಅವರ ಮೇಲೆ ದೊಡ್ಡ ಹೆಮ್ಮೆ ಇತ್ತು. ಆಗಸ್ಟ್ 2ರ ಶನಿವಾರದಂದು ಮೇಜರ್ ಹಮ್ಜಾ ಅವರ ಪಾರ್ಥಿವ ಶರೀರವನ್ನ ವಾಯುಪಡೆಯು ವಿಮಾನದಲ್ಲಿ ಜೈಸಲ್ಮೇರ್ನಿಂದ ಇಂದೋರ್ನ ರಾಜೇಂದ್ರ ನಗರದಲ್ಲಿರುವ ಅವರ ಮನೆಗೆ ತರಲಾಯಿತು. ತ್ರಿವರ್ಣ ಧ್ವಜ ಹೊದಿಸಿದ ಶವ ಪೆಟ್ಟಿಗೆ ಮನೆಗೆ ಬರ್ತಿದ್ದಂತೆ ಇಡೀ ಏರಿಯಾದಲ್ಲಿ ಕಣ್ಣೀರಿನ ಮಹಾಪೂರವೇ ಹರಿಯಿತು. ಸಾವಿರಾರು ಜನರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಭಾರತ್ ಮಾತಾ ಕಿ ಜೈ ಮತ್ತು ಅಮರ್ ರಹೆ ಹಮ್ಜಾ ಆರಿಫ್ ಅಮರ್ ರಹೆ ಅಂತ ಘೋಷಣೆಗಳನ್ನ ಕೂಗ್ತಿದ್ರು. ಅವರ ಪತ್ನಿ ಜ್ಯೋತಿ ಅರೋರಾ ಅವರು ದುಃಖ ಸಾಗರದಲ್ಲಿದ್ದರೂ ಅತ್ಯಂತ ಧೈರ್ಯದಿಂದ ತಮ್ಮ ಗಂಡನ ಆರ್ಮಿ ಯೂನಿಫಾರ್ಮ್ ಮತ್ತು ರಾಷ್ಟ್ರಧ್ವಜವನ್ನ ಸ್ವೀಕರಿಸಿದ ದೃಶ್ಯ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಅದರ ನಂತರ ಇಂದೋರ್ನ ಸಾಫಿ ನಗರ ಮಸೀದಿಯಲ್ಲಿ ಅಂತಿಮ ಪ್ರಾರ್ಥನೆ ನೆರವೇರಿಸಲಾಯಿತು. ಬಳಿಕ ಇಮ್ಲಿ ಬಜಾರ್ನಲ್ಲಿರುವ ಶಿಯಾ ಸ್ಮಶಾನದಲ್ಲಿ ಸೇನಾ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ಮಾಡಲಾಯಿತು. ಭಾರತೀಯ ಸೇನೆಯ ಯೋಧರು ಗಾರ್ಡ್ ಆಫ್ ಆನರ್ ನೀಡಿ ಬಿಗಲ್ ಬಾರಿಸಿ ತಮ್ಮ ಪ್ರೀತಿಯ ಅಧಿಕಾರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಮೇಜರ್ ಹಮ್ಜಾ ಆರಿಫ್ ಇವತ್ತು ನಮ್ಮೊಂದಿಗಿಲ್ಲ, ಆದರೆ ದೇಶಕ್ಕಾಗಿ ಅವರು ಸಲ್ಲಿಸಿದ 9 ವರ್ಷಗಳ ಸೇವೆ ಮತ್ತು ಅವರ ಶಿಸ್ತು ಎಂದೆಂದಿಗೂ ಅಮರ. ಮದುವೆಯಾದ ಕೇವಲ 1 ತಿಂಗಳಿಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ ಆ ಯುವ ವಧು ಜ್ಯೋತಿ ಮತ್ತು ಹಮ್ಜಾ ಅವರ ಕುಟುಂಬಕ್ಕೆ ಈ ದುಃಖವನ್ನು ತಡೆಯುವ ಶಕ್ತಿಯನ್ನು ಆ ಭಗವಂತ ನೀಡಲಿ. ದೇಶದ ಗಡಿಯಲ್ಲಿ ನಮಗಾಗಿ ನಿಲ್ಲೋ ಪ್ರತಿಯೊಬ್ಬ ಯೋಧನಿಗೂ ಅವರ ಕುಟುಂಬಕ್ಕೂ ನಾವೆಲ್ಲರೂ ಸದಾ ಚಿರಋಣಿಯಾಗಿರೋಣ. ನಮಸ್ಕಾರ.